ಪ್ರಿಯ ವೀಕ್ಷಕರೇ, ನಮಸ್ಕಾರ. ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಬ್ಬ ಅದ್ಭುತ ರೈತನನ್ನ ಕಾಣಬಹುದು ಸ್ನೇಹಿತರೆ. ಒಬ್ಬ ಸಮಗ್ರ ಕೃಷಿಕ ಹೇಗಿರಬೇಕು ಅಂತ ಹೇಳಿದ್ರೆ ಈತ ಅನ್ನೋ ಮಟ್ಟಕ್ಕೆ ಅದಕ್ಕೆ ಒಂದು ಎಕ್ಸಾಂಪಲ್ ಆಗೋ ರೀತಿ ಇದ್ದಾನೆ. ರೈತ ತನ್ನ ಬದುಕಿಗೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ತನ್ನಲ್ಲೇ ಕಂಡುಕೊಂಡಾಗ ಮಾತ್ರ ಆತನ ಕೃಷಿ ಮತ್ತೆ ಆತನ ಬದುಕು ಸಮಗ್ರ ಕೃಷಿಕನ ಬದುಕಾಗುತ್ತೆ ಅನ್ನೋದಕ್ಕೆ ಈತನೇ ಒಬ್ಬ ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸ್ನೇಹಿತರೆ. ಈತ ಬರೀ ನಾಟಿ ಕೋಳಿ, ಚಿಕ್ಕಿ ಕೋಳಿ ಈ ತರ ಇತರೆ ಕೋಳಿ ವರ್ಗಗಳನ್ನ ಸಾಕೋದಷ್ಟೇ ಅಲ್ಲ, ಸಮಗ್ರ ಕೃಷಿಯಲ್ಲಿ ನಿಂಬೆ ಹಣ್ಣಿನ ತೋಟ ಎಲ್ಲವನ್ನು ಸಮಗ್ರವಾಗಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಅಡಿಕೆ ತೋಟವನ್ನು ಮಾಡಿದ್ದಾರೆ. ಆನಂತರ ಅರಣ್ಯ ಆಧಾರಿತವಾದಂಥ ಕೃಷಿಯನ್ನು ಮಾಡಿದ್ದಾರೆ. ಅಲ್ಲಿ ಮರಗಳನ್ನು ಬೆಳೆಸಿದ್ದಾರೆ. ಅಲ್ಲಿ ಆ ಮರಗಳ ಮಧ್ಯದಲ್ಲಿ ಆ ನೆರಳಿನಲ್ಲಿ ಕೋಕೋ ಗಿಡಗಳನ್ನ ಕೂಡ ಹಾಕಿದ್ದಾರೆ. ಅಡಿಕೆಯೊಂದಿಗೆ ಏಲಕ್ಕಿ ಬೇಸಾಯನೂ ಮಾಡಿದ್ದಾರೆ. ಒಟ್ಟಾರೆ ಒಂದು ಸಮಗ್ರ ಕೃಷಿಯ ಲೋಕವನ್ನೇ ಸೃಷ್ಟಿಸಿದ್ದಾರೆ ತನ್ನ ಜಮೀನಿನಲ್ಲಿ ಇವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಅಂತ ಒಬ್ಬ ರೈತನ ವಿವಿಧ ಮುಖವನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದರ ಒಂದು ಮುಖದ ಒಂದು ಭಾಗವಾದಂತ ಆತನ ಕೋಳಿ ಸಾಕಾಣಿಕೆ ಬಗ್ಗೆ, ಅದರಲ್ಲೂ ನಾಟಿ ಕೋಳಿ ಸಾಕಾಣಿಕೆ ಮತ್ತು ಚಿಕ್ಕಿ ಕೋಳಿ ಸಾಕಾಣಿಕೆ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಎಲ್ಲಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ, ಏನು ಎತ್ತ ಹೇಗೆ ಕೃಷಿ ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಸರ್, ಯಾವ್ಯಾವ ಕೋಳಿ ಸಾಕಿದಿರ ತಾವು? ಸರ್, ನಾಟಿ ಕೋಳಿ, ಚುಕ್ಕಿ ಕೋಳಿ, ಟರ್ಕಿ ಕೋಳಿ, ಆಮೇಲೆ ಕುಸ್ತಿ ಕೋಳಿ ಸಾಕಿವ್ನಿ. ಕುಸ್ತಿ ಕೋಳಿ ಅಲ್ಲೆಲ್ಲ ಒಳಗಡೆ ಐತೆ. ಅದ್ ಬಿಟ್ರೆ ಇನ್ಯಾವು ಇಲ್ಲ ಸರ್. ಟರ್ಕಿನ ಇದು? ಟರ್ಕಿ ಅಲ್ಲ, ಇದು ಚುಕ್ಕಿ ಕೋಳಿ. ಟರ್ಕಿ ಕೊಟ್ಬಿಟ್ಟೆ. ಇವ್ಯಾವ್ದು ಇಲ್ಲಿರುವಂತದ್ದು ಸರ್? ಚುಕ್ಕಿ ಕೋಳಿ ಅಂತಾರೆ, ಬೆಂಕಿ ಕೋಳಿ ಅಂತಾರೆ ಕೆಲವರು ಚುಕ್ಕಿ ಕೋಳಿ ಅಂತಾರೆ. ಚುಕ್ಕಿ ಕೋಳಿ? ಚುಕ್ಕಿ ಚುಕ್ಕಿ ಕೋಳಿ ಅಂತ ಕರೀತಾರ. ತುಂಬಾ ಚೆನ್ನಾಗಿರ್ತದೆ. ಕೆಲವರು ನಾಟಿ ಅಂತ ಹೇಳ್ತಾರೆ. ಅಲ್ಲ, ಟರ್ಕಿ ಅಂತ. ಟರ್ಕಿ ಅದ್ ಬೇರೆ ಸರ್. ಸಿರಾ ಉದ್ದಾಗಿರುತ್ತೆ, ಇಷ್ಟುದ್ದ ಬರುತ್ತೆ. ಅದು ಒಂದ್ 7 ಕೆಜಿ 8 ಕೆಜಿ ಬಂದ್ಮೇಲೆ ಅದ್ರ ಟೇಸ್ಟ್ ಅಷ್ಟು ದೊಡ್ಡದಾಗಬೇಕು. ಇದು ಚುಕ್ಕಿ ಕೋಳಿ ಎಷ್ಟು ಕೆಜಿ ಬರುತ್ತೆ? 2 ಕೆಜಿ ಗಂಟು ಬರ್ತದೆ ಸರ್. 2 ಕೆಜಿ ಬರುತ್ತೆ. 2 ಕೆಜಿ ಬರುತ್ತಾ ಸರ್? ಯಾರು ತಗೋತಾರೆ ಸರ್ ಇದನ್ನ? ಅಯ್ಯೋ ಸರ್, ಸುಮಾರು ತಗೋತಾರೆ. ಎಷ್ಟೊಂದು ಸರ್ ಚುಕ್ಕಿ ಕೋಳಿ? ಇದೆ. ಯಾರು ತಗೋತಾರೆ ಸರ್? ತಗೋತಾರೆ ಸರ್. ಇಲ್ಲಿ ಮುಸ್ಲಿಮ್ಸ್ ಎಲ್ಲ ಕೇಳ್ತಾರೆ. ಒಂದ್ಸಾರಿ ತಿಂದವ್ರು ಮತ್ತೆ ಕೇಳ್ತಾರೆ ಸರ್. ಮತ್ತೆ ಕೇಳ್ತಾರೆ. ಹೌದಾ? ಹೌದು, ಅಷ್ಟು ತುಂಬಾ ಸರ್. ಇಲ್ಲಿ ಒಬ್ರು ಯಾರೋ ಬನ್ನೂರ್ ಕಡೆಯವರು ಅವ್ರು ತಗೊಬಂದ್ ಕೊಟ್ಟಿದ್ರು. ಅದನ್ನ ಮರಿಲಿ ತಗೊಂಡು ಮರಿಯಿಂದ ಸಾಕ್ತಾ ಇದ್ವಿ. ಈಗ ನೀವೇ ಮರಿ ಮಾಡಿಸ್ಕೋತೀರಾ? ಮಾಡಿಸ್ಬೋದು ಸರ್. ಮೊಟ್ಟೆ ಇಕ್ಕುತ್ತಾ? ಮೊಟ್ಟೆ ಇಕ್ಕುತ್ತೆ. ಮರಿ ಎಲ್ಲ ನೀವೇ ಮಾಡಿಸ್ತಿರೋದು? ನಾನ್ ಮಾಡ್ಸಲ್ಲ, ಮಾಡಿಸಿ ತಂದು ಕೊಡ್ತಾರೆ, ನಾನ್ ಸಾಕತ್ತೀನಿ. ಮೊಟ್ಟೆ ಕೇಳ್ತಾರೆ. ಅಥವಾ ಮರಿ ಮಾಡ್ತಿರೋದ? ಇದು ಇಲ್ಲ, ತಗೊಂಡಿರೋದು ಸರ್. ಮರಿ ತಗೊಂಡಿರೋದು. ಒಂದ್ ಮರಿ ಎಷ್ಟಂತ ತಗೊಂಡ್ರಿ ಸರ್? ನನಗೆ 80 ರೂಪಾಯಿ ನಂಗೆ ಹಾಕೊಟ್ಟಿದ್ರು ಒಂದೊಂದ್ ಮರಿ. ಸಣ್ಣ ಮರಿ. ಈಗ 1 ಕೆಜಿ ಮಾಂಸ ಇದು ಎಷ್ಟು ಕೊಯ್ತದೆ ಸರ್? ಚುಕ್ಕಿ ಸರ್ 500 ರೂಪಾಯಿ. ಚುಕ್ಕಿ ಕೋಳಿ 500 ರೂಪಾಯಿ. ಹೌದು, 500 ರೂಪಾಯಿ. ಅಂದ್ರೆ ಅದು 2 ಕೆಜಿ ಆಗ್ಬೇಕಾದ್ರೆ ಎಷ್ಟು? 2 ವರ್ಷ ಬೇಕು ಸರ್. 2 ವರ್ಷ ಬೇಕು. ಹೌದು. ನ್ಯಾಚುರಲ್ ಆಗಿ ಸಾಕ್ತಿವಲ್ಲ, ಅದಕ್ಕೆ ಯಾವುದೇ ಫುಡ್ ಇಲ್ಲ. ಸುಮ್ನೆ ಹೊರಗಡೆ ಹೋಯ್ತದೆ. ನೀವೇ ನೋಡಿದ್ರಲ್ಲ, ಈ ತೋಟದಲ್ಲೆಲ್ಲ ಹೋಗಿ ಮೈಕೊಂಡು ಮನೆಗೆ ಬರ್ತವೆ, ಮೊಟ್ಟೆ ಇಕ್ತೇವೆ. ಒಂದ್ ಮೊಟ್ಟೆ 15 ರೂಪಾಯಿ. ಯಾವ್ದು? ಚುಕ್ಕಿ ಕೋಳಿ? ಹೌದು. ಅದು ತಗೋತಾರೆ. ಅದೇ ಜಾಸ್ತಿ ಕೇಳ್ತಾರೆ. ಅದು ಹೆಚ್ಚಿಗೆ ಇಕ್ಕಲ್ಲ. ಒಂದ್ 10 12. ಹೌದಾ? ಹೌದು. ಈ ನಾಟಿ ಕೋಳಿ ಸೇಮ್ ಮೊಟ್ಟೆ ಅದು ಎಲ್ಲ ಇದು 15 ರೂಪಾಯಿ ಸರ್. ನಾಟಿ ಕೋಳಿ ಮೊಟ್ಟೆನು 15 ರೂಪಾಯಿ. ನಾಟಿ ಕೋಳಿ ಮರಿಗಳು ಎಲ್ಲಿಂದ ತಂದ್ರಿ ಸರ್? ಸರ್, ಅದು ನನ್ಗೊಬ್ರು ನಂಜನಗೂಡ ಹತ್ರ ತರ್ಸ್ಕೊಟ್ರು. ಅಲ್ಲಿಂದ ತರ್ಸ್ಕೊಂಡ ಕಾವೇರಿ ತಳಿ ಅಂತ ಹೇಳಿದ್ರಪ್ಪ. ಕಾವೇರಿ ತಳಿ ಅಂತ?
ನಾಟಿ ಕಾವೇರಿ ಪ್ಯೂರ್ ನಾಟಿನ ಇದು? ಪ್ಯೂರ್ ಮೊಟ್ಟೆ ನಮ್ಮ ಹತ್ರ ತಗೋಯ್ತಾರೆ ಸರ್ ಹಳ್ಳಿಗಳಲ್ಲಿ. ಅವ್ರು ಕರೆಂಟ್ ಅಲ್ಲಿ ಹೊಡ್ಸ್ಕೊಡ್ತಾರೆ. ಅದು ನಾಟಿನೇ. ಸಾಕೋದ್ರ ಮೇಲೆ ಡಿಪೆಂಡ್. ನಾವು ಫುಡ್ ಹಾಕಿ ಸಾಕ್ತಿವಿ ಅಂದ್ರೆ ಪ್ಯೂರ್ ಆಗಲ್ಲ. ನಾವು ನ್ಯಾಚುರಲ್ ಆಗಿ ಸಾಕ್ತಿವಿ ಅಂದ್ರೆ ಪ್ಯೂರೇ ಆಗುತ್ತೆ. ಆತರ ತಳಿ ಯಾವುದಾದ್ರೂ ಸಾಕು ವಿಧಾನದಲ್ಲಿ ನ್ಯಾಚುರಲ್ ಆಗ್ತಾವಷ್ಟೇ. ಇದು ಎಷ್ಟು ಕೊಟ್ರಿ ಸರ್? ಸರ್ ಅದು ಸಣ್ಣ ಮರಿ ತಂದ್ರೆ 40 ರೂಪಾಯಿ. ನಾನು 1 ತಿಂಗಳು ಮರಿ ತಗೊಂಡ್ರೆ, ನನ್ನಲ್ಲಿ ಇಲ್ಲಿ ಎಲ್ಲೂ ಕರೆಂಟ್ ಇಲ್ಲ, ಏನಿಲ್ಲ, ಸ್ವಾಭಾವಿಕವಾಗಿ ತೋಟಕ್ಕೆ ಬಿಡ್ತೀವಲ್ಲ, ಹಂಗಾಗಿ 1 ತಿಂಗಳು ಮರಿಗೆ ವ್ಯಾಕ್ಸಿನ್ ಎಲ್ಲ ಮುಗಿಸಿ ಕೊಡ್ತಾರ ಅವರು. 1 ತಿಂಗಳು ಮರಿಗೆ ಅವ್ರು 100 ರೂಪಾಯಿ ಕೇಳ್ತಾರೆ. ನಾನು 90, 80 ಹಿಂಗೆ ಮರಿ ನೋಡ್ಬಿಟ್ಟು ತಗೋತೀನಿ. ಹೌದಾ? ಹೌದು. ಈಗ ಇದು ಕಟಾವ್ಗೆ ಅಂತ ಹೇಳಿದ್ರೆ 6 ತಿಂಗಳು ಬೇಕೇ ಬೇಕು ಸರ್. 6 ತಿಂಗಳು ಬೇಕೇ ಬೇಕು ನಾಟಿ ಕೋಳಿಗೆ. ಹೌದು, 6 ತಿಂಗಳು ಬೇಕೇ ಬೇಕು. 6 ತಿಂಗಳಿಗೆ ಎಷ್ಟು ಕೆಜಿ ಬರ್ಬೋದು ಸರ್? ಸರ್ 1 ಕೆಜಿ 200 ಬರುತ್ತೆ ಅಷ್ಟೇ. ಅಷ್ಟೇ ಸರ್. ಕೆಜಿ ಎಷ್ಟಕ್ಕೆ ಹೋಗುತ್ತೆ? ಕೆಜಿ 500 ರೂಪಾಯಿ ಕಮ್ಮಿ ನಾ ಕೊಡಲ್ಲ. ಏನೋ ನೀವು ರಿಲೇಟಿವ್ ಹಾಗೆ ಹೀಗೆ ಏನೋ ಪರಿಚಯ ಆಡೋರ್ಗೆ ಕೆಲವ್ರಿಗೆ 450 ಕೊಡ್ತೀನಿ. ಅದ್ರ ಕಮ್ಮಿ ಕೊಡಲ್ಲ. ಅದ್ರ ಕಮ್ಮಿ ಕೊಡಲ್ಲ. ಒಟ್ಟಿನಲ್ಲಿ ನೀವು ಇಲ್ಲೇ ಸೇಲ್ ಆಗೋಯ್ತವೆಲ್ಲ? ನಮ್ಗೆ ಇಲ್ಲೇ ಕೊಡಕ್ ಆಗಲ್ಲ ಸರ್. ಇಲ್ಲೇ ಎಲ್ಲಿ 2 ವರ್ಷ 1.5 ವರ್ಷ ಸಾಕ್ಬೇಕು. ಏನ್ ನೀವು ಬರೀ 6 ತಿಂಗಳು ಅಂತಿರಲ್ಲ ನಾಟಿ ಕೋಳಿನ? 6 ತಿಂಗಳು ಬರುತ್ತೆ. ಅದು ಮೊಟ್ಟೆಗೆ ಸ್ಟಾರ್ಟ್ ಆದ್ಮೇಲೆ ಕೊಡಕ್ ಮನ್ಸಿರಲ್ಲ. 1 ವರ್ಷ ಮಡಿಕತ್ತೀವಿ, ಆಮೇಲೆ ಕೊಡ್ತೀವಿ. 1 ವರ್ಷಕ್ಕೂ ಅದು 1 ಕೆಜಿ 100 ಬರೋದು. 6 ತಿಂಗಳಿಗೆ 100 ಬರುವಂಗ್ ಬಂದ್ಬಿಡ್ತದೆ, ಬರ್ತದೆ. ಒಟ್ಟಲ್ಲಿ ಮೇವ್ ಏನೇನ್ ಕೊಡ್ತೀರಿ ಸರ್? ಸರ್ ರಾಗಿ ನೋಡಿ, ಇಲ್ಲೇ ನೋಡಿ ಸರ್, ಈಗ ತಂದು ಹಾಕಿದೀನಿ. ಭತ್ತ ಹಿಂಗ್ ಕೆರ್ಕೊಂಡ್ ಈರುಳ್ಳಿ ಭತ್ತದ ಹೊಟ್ಟಲ್ವಾ ಸರ್ ಇದು? ಭತ್ತದ ಒಟ್ಟು ಅದ್ರಲ್ಲಿ ಭತ್ತ ಹಾಕತ್ತವೆ. ಈರುಳ್ಳಿ ಸಂತೆ ನಡೀತದ ಸಣ್ಣ ವಾರ. ವೇಸ್ಟೇಜ್ ಈರುಳ್ಳಿ ಪ್ರಿಯ ಅವಕ್ಕೆ ನಾಟಿ ಕೋಳಿಗೆ. ಇಲ್ಲಿ ನೋಡ್ ಬನ್ನಿ ಸರ್. ಮತ್ತೆ ಆಲೂಗೆಡ್ಡೆ ನೋಡ್ ಬನ್ನಿ ಸರ್, ಇಲ್ಲಿ ಹೆಂಗ್ ತಿಂದವೆ ಅಂತ. ಅವು ಆಲೂಗೆಡ್ಡೆ ಕೊಳ್ತು ಆದ್ರೂ ತುಂಬಾ ಸ್ಮೆಲ್ ಹೊಡಿತದೆ. ಅದೆಲ್ಲಾನು ನೋಡಿ ಅದೇ ಕುಟುಕ್ತಾ ಇದೆ ಅಲ್ಲೇ ಕೋಳಿ ನೋಡಿ ಸರ್. ಆಲೂಗೆಡ್ಡೆ ಎಲ್ಲ ಹಸುವಾಗಿ ತಿನ್ಕತವೆ ಸರ್. ಈ ತರ ವೇಸ್ಟೇಜ್ ಹಾಕಂದೇ ಬೆಳೆಯುದು. ಏನಿಲ್ಲ ಸರ್, ಫುಡ್ ಫಾರಂ ಫುಡ್ ಏನು ಎಲ್ಲಿ ಸರ್? 1300 ರೂಪಾಯಿ 50 ಕೆಜಿಗೆ ಕೊಟ್ಟಿ ತಂದಿ ಏನ್ ಸಾಕುದು ಸರ್? ಒಂದೇ ದಿನ ತಿನ್ಕೊಂಡ್ಬಿಡ್ತಾವ ಇಷ್ಟು ಕೋಳಿ ಎಲ್ಲ 1000 ರೂಪಾಯಿಂದ. ಹಂಗಾಗಿ ನೀವು ಅಕ್ಕಿ ಒಟ್ಟು, ಭತ್ತದ ಒಟ್ಟು, ರಾಗಿ ಒಟ್ಟು, ಭತ್ತದ ಒಟ್ಟು, ವೇಸ್ಟೇಜು, ಎಲ್ಲಾರ ಫಂಕ್ಷನ್ ಆದ್ರೆ ತರಕಾರಿ ಹಚ್ಚಿರೋದು ವೇಸ್ಟೇಜು, ಒಂದ್ ಸ್ವಲ್ಪ ಮುದ್ದೆ ಮಿಕ್ಕಿದ್ರೆ ಮುದ್ದೆ ತಂದು ಎಲ್ಲಾನು ಬೋಸಿಗೆ ಹಾಕ್ಬಿಟ್ಟು ನೀರು ಬಿಡ್ತೀವಿ, ತಿನ್ಕತವೆ. ಅನ್ನ ಮಿಕ್ಕಿದ್ರೆ ಹೊಲಕ್ಕೆಲ್ಲ ಎರ್ಸ್ಬಿಡ್ತೀನಿ, ಒಣಕತ್ತೆ ತಿನ್ಕತವೆ. ಈ ರೀತಿ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಎಷ್ಟು ಮೊಟ್ಟೆ ಇಡ್ಬೋದು ಸರ್? ಅದೇನ್ ನನ್ಗೆ ಅವರೇಜ್ ಗೊತ್ತಿಲ್ಲ ಸರ್. ಒಟ್ಟೆ ಇಕ್ತಾ ಇರ್ತವೆ ಸರ್, ಇಕ್ತಾ ಇರ್ತವೆ. ಯಾವ್ದು ಇಕ್ತದೆ ಅಂತ ಗೊತ್ತಿರಲ್ಲ ಕೋಳಿ ಜಾಸ್ತಿ ಇರೋದ್ರಿಂದ. ಒಟ್ಟಿನಲ್ಲಿ ಸುತ್ತ ಎಲ್ಲ ಪುಟ್ಟಿ ಮಡಗಿದೀನಿ, ನೋಡಿದ್ರಲ್ಲ ನೀವು. ಈಗ ನೀವು ಚುಕ್ಕಿ ಕೋಳಿ ನಾಟಿ ಕೋಳಿ ಎರಡು ಜೊತೆಲಿ ಹಾಕಿದಿರಲ್ಲ? ಹೌದು. ಮೊಟ್ಟೆ ಇಟ್ಟಾಗ ಅದು ಬೇರೆ ಗೊತ್ತಾಗುತ್ತೆ ನಮ್ಗೆ. ಎಲ್ಲ ಒಟ್ಟಿಗೆ ಇಕ್ತವೆ ಸರ್, ಹೋಗಿ ಎಲ್ಲ ಬೋಸಿ ಒಳಗೆ ಇಕ್ತವೆ. ಎಲ್ಲ ಬೋಸಿ ಆಗ ನೋಡಿದ್ವಲ್ಲ, ಆ ಬೋಸಿಲಿ ಎಲ್ಲ ಇಕ್ತವೆ ಸರ್, ಹೋಗಿ ಆ ಬೋಸಿ ಒಳಗೆ ಎಲ್ಲ ಪುಟ್ಟಿ ಒಳಗೆ ಹುಲ್ಲ ಹಾಕ್ಬಿಟ್ರೆ ಅವೇ ಹೋಗಿ ಒಳಗಡೆ ಇಕ್ತವೆ. ಒಂದ್ 12:30 1 ಗಂಟೆ ಗಂಟೆ ಬಿಡದೆ ಹೋದ್ರೆ ಎಲ್ಲ ಮೊಟ್ಟೆ ಇಕ್ಬಿಟ್ಟು ಈಚೆಗೋತವೆ. ಆಮೇಲೆ ಹೊಲಕ್ ಬಿಟ್ರೆ ಮೊಟ್ಟೆ ಹೊಲದಲ್ಲಿ ಇಕ್ಕಲ್ಲ. ಹಂಗಾಗಿ 12 ಗಂಟೆ ಗಂಟ ಹುಡುಗಿ ಪಾರ್ಕಿಂಗ್ ಮಾತ್ರ ಬಿಟ್ಟಿರ್ತೀನಿ. ಇವ್ರ ಒಳಕ್ ಹೋಗಿ ಮೊಟ್ಟೆ ಇಕ್ತವೆ, ಪಾರ್ಕ್ ಬರ್ತವೆ. ಬೆಳಿಗ್ಗೆ ಹೊತ್ತು ಈ ಬೇಲಿ ಒಳಗ್ ಮಾತ್ರ. ಹೌದೌದು, 1 ಗಂಟೆ ಗಂಟ ಆ ಬೇಲಿ ಒಳಗೆ ಇರ್ತವೆ. 1 ಗಂಟೆ ಮೇಲೆ ಹೊರಗಡೆ ತೋಟಕ್ಕೆ ಬಿಡ್ತೀನಿ. ಅದಾದ್ಮೇಲೆ ನೈಟ್ ಒಳಗೆ ನೈಟ್ ಅದೇ ಹೋಗ್ತವೆ ಸರ್ ಎಲ್ಲ. ಈಗ ಒಂದ್ 6 ಗಂಟೆ, ಇನ್ನೊಂದ್ 6:30 ಆದ್ರೆ ನೀವು ಇನ್ನೊಂದ್ ಅವರ್ ಇದ್ರೆ ಅವೆಲ್ಲ ಹೋಯ್ತವೆ. ಆ ಮನೆ ನೀವು ಮಾಡಿದ್ದು ಕೋಳಿ ಮಾಡಿದ್ರು ಅಥವಾ? ಇಲ್ಲ ಸರ್, ರೇಷ್ಮೆ ಮಾಡಿದ್ದೆ. ರೇಷ್ಮೆ ಎಲ್ಲ ಲೇಬರ್ ಪ್ರಾಬ್ಲಮ್ಗೆ ಮತ್ತೆ ರೇಟ್ ಸರಿಯಾಗಿ ಸಿಗದೆ ಬಿಟ್ಟಿದ್ಮೇಲೆ ಎಲ್ಲಾನು ತೋಟ ಮಾಡಿದ್ನಲ್ಲ. ತೋಟದಲ್ಲಿ ಇನ್ನೇನ್ ಬಿಡೋದು, ದನ ಸಾಕಿದ್ರೆ ಅಲ್ಲಿ ಲೇಬರ್ ಬೇಕು, ಕುರಿ ಸಾಕಿದ್ರು ಲೇಬರ್ ಬೇಕು. ಹಂಗಾಗಿ ಇದಕ್ಕೆ ಯಾವ ಲೇಬರ್ ಇಲ್ಲ. ಮಧ್ಯಾಹ್ನ ಮೇಲೆ ಬಂದು ಆರಾಮಾಗಿ ತೋಟಕ್ಕೆ ಬಿಟ್ಬಿಟ್ಟು ಸಂಜೆಲಿ ಬಂದು ಒಳಗಡೆ ಕೂಡ ಹಾಕ್ಬಿಟ್ಟು ಹೋಗೋದು. CC ಕ್ಯಾಮ್ರಾ ಹಾಕ್ಸಿದೀನಿ. ಈಗ ಉಬ್ಲೆಲ್ಲ ತಂದ ಹಾಕಿದ್ರಲ್ಲ ಸರ್ ನೀವು? ಹೌದು ಹೇಳಿ. ಅದೆಲ್ಲ ತಂದ ಅದು ಕೆಜಿ 9 ರೂಪಾಯಿ ಸರ್. ಮಿಲ್ಲಲ್ಲಿ ತಂದ್ರೆ ಇಲ್ಲಿ ಭತ್ತ ಬಡಿತಾವ್ ತಂದ್ರೆ ಫ್ರೀ ಸಿಗ್ತದೆ, ಬಂದು ಹೊಡಿತೀನಿ. ಮಿಲ್ಲಲ್ಲಿ ತಂದ್ರೆ ಭತ್ತ ಏನಿರಲ್ಲ, ಬರೀ ಜಳ್ಳಿಗೆ 9 ರೂಪಾಯಿ ಕೊಡ್ಬೇಕು. ಇದ್ರಲ್ಲಿ ಭತ್ತನೂ ಇರ್ತದೆ, ಸಾಲಕ್ಕೆ ಫ್ರೀ ಆಗಿ ಸಿಗ್ತದೆ. ಬಂದು ಚೆಲ್ತೀನಿ, ಅದೇ ಕೆರ್ಕೊಂಡ್ ಮೇಯ್ತದೆ. ಒಟ್ಟಿನಲ್ಲಿ ನಾಟಿ ಕೋಳಿ ಸಾಕೋದ್ರಿಂದ ಲಾಭ ಇದೆ ಅಂತ? ಇದೆ ಸರ್, ಶ್ರಮ ಇದೆ.
ಇದಕ್ಕೆ ನಾಟಿ ಕೋಳಿಗೆ ಏನಾದ್ರು ಔಷಧಿ ಹೊಡೆಯೋದು ಇದಕ್ಕೇನೋ? ಸರ್ ಏನಾರ ಅಕಸ್ಮಾತ್ ಸಿಂಟೆಕ್ಸ್ ಏನಾರ ಕಂಡ್ರೆ ಡಾಕ್ಟ್ರು ಮೀಟ್ ಮಾಡಿ ತಗೊಬಂದ್ ನೀರ್ಗೆ ಉಪಯೋಗಿಸುವಂಗೆ ಹಾಕ್ತಿವಿ. ಬೆಳಿಗ್ಗೆ ಟೈಮ್ ನೀರ್ ಕುಡಿತೇವೆ ಯಾವ್ದಾದ್ರು ಕಾಯಿಲೆಗಳು ಬಂದಿದ್ಯಾ ಇದ್ರಲ್ಲಿ? ಸರ್ ಬಂದಿತ್ತು ಒಂದ್ಸಾರಿ, ಯಾವ್ದೋ ಅದು ಎಲ್ಲ ಗೊಣ್ಣಿ ಹಂಗೆ ಸುರಿ ಬಂದಿತ್ತು. ಆ ಬ್ಯಾಚು ಮೈಸೂರ್ಗೆಲ್ಲ ತಕೊಂಡೋಗಿ ಲ್ಯಾಬ್ಗೆಲ್ಲ ಕೊಟ್ಟು ಟೆಸ್ಟ್ ಮಾಡಿಸ್ದೆ. ಆ ಲ್ಯಾಬಿಂದ ಬರುವಷ್ಟರಲ್ಲಿ ಕೋಳಿಯೇ ಖಾಲಿ ಆಗೋದು ರಿಪೋರ್ಟ್. ಹೌದಾ? ಲ್ಯಾಬಿಂದ ರಿಪೋರ್ಟ್ ಬಂದಿಲ್ಲ ಏನು ಅಂತ ಡಾಕ್ಟರ್ ಹೇಳಿಲ್ಲ. ಅಷ್ಟೊತ್ತಿಗೆ ಕೋಳಿ ಹುಷಾರಾದ, ಕೋಳಿ ಎಲ್ಲ ಸೇಲ್ ಆದ. ಬಟ್ ನೀರಿನ ವ್ಯವಸ್ಥೆ ಎಲ್ಲ ಈ ಕ್ಯಾನ್ ಎಲ್ಲ ನೋಡಿದ್ವಿ ಸರ್. ಬೋರ್ ನೀರು ಅಲ್ಲಿ ಟ್ಯಾಂಕರ್ ಬಂದು ನಿಲ್ತದೆ. ಆ ಟ್ಯಾಂಕರ್ ಇಂದ ಕುಡ್ದಂಗ್ ಖಾಲಿ ಆಯ್ತವೆ. ಅಷ್ಟೇ.